ಎಲ್ರಿಗೂ ನಮಸ್ಕಾರ. ಇಂದಿನ ದಿನಾಂಕ ಡಿಸೆಂಬರ್ 11. ಈ ದಿನದ ಪಂಚಾಂಗ ಶ್ರೀ ವಿಶ್ವಾವಸುನಾಮ ಸಂವತ್ಸರ, ದಕ್ಷಿಣಾಯನ, ಹೇಮಂತ ಋತು, ಮಾರ್ಗಶಿರ ಮಾಸ, ಕೃಷ್ಣ ಪಕ್ಷ. ಡಿಸೆಂಬರ್ ತಿಂಗಳ 11ನೇ ತಾರೀಕು ಗುರುವಾರ ಆಗುತ್ತೆ. ಸಪ್ತಮಿ ತಿಥಿ ಸಂಜೆ 6:30 ಇದೆ. ಆಮೇಲೆ ಅಷ್ಟಮಿ ಆರಂಭ ಆಗುತ್ತೆ. ಮಖಾ ನಕ್ಷತ್ರ ಬೆಳಗ್ಗೆ 7:51 ಇದೆ. ಆನಂತರ ಪುಬ್ಬಾ ನಕ್ಷತ್ರ ಆರಂಭ ಆಗುತ್ತೆ. ವಿಷ್ಕಂಭ ಯೋಗ, ಭದ್ರಕರಣ ಇದೆ. ಇವತ್ತು ಉಪರಿ ಭವಕರಣ ಸಹ ಬರುತ್ತೆ. ಇವತ್ತು ಮುಖ್ಯವಾದ ವಿಚಾರ ಏನಪ್ಪ ಅಂದರೆ, ಲಕ್ಷ್ಮಿಯ ಪೂಜೆಯನ್ನು ಮಾಡೋದು ಒಳ್ಳೆಯದು. ಮಾರ್ಗಶಿರ ಮಾಸದಲ್ಲಿ ಗುರುವಾರದಂದು ಲಕ್ಷ್ಮಿಯ ಪೂಜೆ ಮುಂಚಿನಿಂದನೂ ಮಾಡ್ಕೊಂಡು ಬಂದಿದೆ. ಅದನ್ನು ಮಾಡೋದು ತುಂಬ ಒಳ್ಳೆಯದು. ಒಳ್ಳೆಯ ಒಂದು ಫಲಗಳನ್ನು ನಾವು ಪಡಿಬೋದಾಗಿದೆ. ಗುರುವಾರ ಚೆನ್ನಾಗಿದೆ, ಸಪ್ತಮಿ ಚೆನ್ನಾಗಿದೆ. ಮಕಾ ನಕ್ಷತ್ರ, ಕೇತುವಿನ ನಕ್ಷತ್ರ ಆದರೂ ಕೂಡ ಅಷ್ಟೇನು ಕೆಟ್ಟದ್ದೇನಲ್ಲ, ಒಳ್ಳೆಯದಾಗುತ್ತೆ. ಆನಂತರ ಬೆಳಗ್ಗೆನೇ ಪುಬ್ಬಾ ನಕ್ಷತ್ರ ಬರುತ್ತೆ. ಪುಬ್ಬಾ ನಕ್ಷತ್ರನ ಪ್ರತಿಯೊಂದು ವಿಚಾರಕ್ಕೂ ಕೊಡಲ್ಲ, ಅದು ಶುಕ್ರನ ನಕ್ಷತ್ರ ಒಳ್ಳೆಯದಾಗಿ ಕಂಡು ಬರುತ್ತೆ. ಈ ಕಾರಣದಿಂದ ಯಾವುದೇ ಕೆಲಸ ಕಾರ್ಯಗಳನ್ನು ಆರಂಭ ಮಾಡಬೇಕು ಅಂದರೆ ಖಂಡಿತವಾಗೂ ಆರಂಭ ಮಾಡಿ, ಯಾವುದೇ ಒಂದು ತೊಂದರೆ ಉಂಟಾಗಲ್ಲ. ಇಂದಿನ ಸೂರ್ಯೋದಯವನ್ನು ಆಧರಿಸಿ ಈ ರಾಹುಕಾಲದ ಬಗ್ಗೆ ಹೇಳಬೇಕು ಅಂದರೆ, ಮಧ್ಯಾಹ್ನ 1:42 ಆರಂಭವಾಗಿ 3:08 ಮುಗಿಯುತ್ತೆ. ಮಧ್ಯಾಹ್ನವಾದ ಕಾರಣ ಇದ್ರ ಬಗ್ಗೆ ಜಾಸ್ತಿ ಹೇಳೋಬೇಡ, ಯಾಕೆಂದರೆ ಆ ಟೈಮಲ್ಲಿ ಯಾವುದೇ ಕೆಲಸವನ್ನು ಆರಂಭ ಮಾಡಲ್ಲ, ಇನ್ನು ಮುಗಿಯೋ ಹೊತ್ತದು. ಆ ನಂತರ ಮುಖ್ಯವಾದ್ದು ಯಮಗಂಡ ಕಾಲ ಬೆಳಗ್ಗೆ 6:33 7:58 ಇರುತ್ತೆ. ನಾನು ಪ್ರತಿದಿನ ಹೇಳ್ತಾ ಬಂದಿದ್ದೀನಿ, ಈ ಅವಧಿಯಲ್ಲಿ ಮನೆಯಿಂದ ಹೊರಗೆ ಪ್ರಯಾಣವನ್ನು ಬೆಳೆಸಬಾರ್ದು, ಹೊಸ ವಾಹನವನ್ನು ಕೊಡಬಾರ್ದು, ಹಾಗೆ ಹೊಸದಾಗಿ ಔಷಧಿಯನ್ನು ತೆಗೆದುಕೊಳ್ಳೋದಕ್ಕೆ ಆರಂಭ ಮಾಡಬಾರ್ದು. ಇದಿಷ್ಟು ಮುಖ್ಯವಾದಂತಹ ವಿಚಾರ. ಎಲ್ರಿಗೂ ಒಳ್ಳೆಯದಾಗಲಿ, ಒಳ್ಳೆಯದಾಗುತ್ತೆ. ಎಲ್ಲಿವರೆಗೂ ನಾವು ಒಬ್ರಿಗೆ ಒಳ್ಳೇದು ಮಾಡ್ತೀವೋ ಅಲ್ಲಿವರೆಗೂ ಖಂಡಿತ ದೇವರು ಯಾವುದೋ ಒಂದು ರೂಪದಲ್ಲಿ ನಮಗೆ ಒಂದು ಸಹಾಯ ಮಾಡೇ ಮಾಡ್ತಾನೆ. ಇದು ನಿಜವಾದ ವಿಚಾರ. ಇನ್ನು ಇಂದಿನ ರಾಶಿ ಫಲದ ಬಗ್ಗೆ ಸ್ವಲ್ಪ ಗಮನವನ್ನು ನೀಡೋಣ. ಮೇಷರಾಶಿಯವರಿಗೆ ಇವತ್ತು ನಿಮಗೆ ಯಾರೊಬ್ಬರಿಂದನೂ ಯಾವುದೇ ರೀತಿಯ ಸಹಾಯ ಸಿಗಲ್ಲ. ಅದು ಹಣಕಾಸಿನ ವಿಚಾರ ಆಗ್ಬೋದು, ಅಥವಾ ನೀವು ಮಾಡುವಂತಹ ಕೆಲಸ ಕಾರ್ಯಗಳಿಗೆ ಅವರು ಸಹಾಯ ಮಾಡೋದಿರ್ಬೋದು, ಇಲ್ಲ ಸಹಕಾರ ಕೊಡ್ಬೋದು, ಅದು ಸಿಗಲ್ಲ. ಆದರೆ ಒಂದು ಮುಖ್ಯವಾದಂತಹ ವಿಚಾರ, ಕುಟುಂಬದ ಹಿರಿಯರಿಂದ ಉತ್ತಮ ಮಾರ್ಗದರ್ಶನ ಸಿಗುತ್ತೆ. ಅದರಲ್ಲೂ ನಿಮ್ಮ ತಂದೆಯವರ ಅವರಿಗಿರೋ ಒಂದು ಒಳ್ಳೆಯ ಹೆಸರನ್ನು ನೀವು ಬೆಳೆಸ್ಕೊಂಡು ಇವತ್ತು ನಿಮ್ಮ ಕೆಲಸ ಕಾರ್ಯಗಳನ್ನು ಆರಂಭ ಮಾಡ್ತೀರಿ. ಅದೇ ರೀತಿ ಹಿರಿಯರ ಒಂದು ಮಾರ್ಗದರ್ಶನದಲ್ಲಿ ಯಾವುದೇ ರೀತಿಯ ತೊಂದರೆಗಳನ್ನು ಎದುರಿಸದೆ ಸುಲಭವಾಗಿ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಯಶಸ್ಸನ್ನು ಸಾಧಿಸ್ತೀರಿ. ಇಲ್ಲಿ ಕುಟುಂಬದ ವಿಚಾರಕ್ಕೆ ಬಂದಾಗ ಪ್ರತಿಯೊಬ್ಬರ ಮನಸ್ಸಿನಲ್ಲೂ ಒಂದು ಏಕತೆಯ ಭಾವನೆ ಇರುತ್ತೆ. ಆ ಕಾರಣದಿಂದ ಸಂತೋಷ, ನೆಮ್ಮದಿಗೆ ಯಾವುದೇ ಒಂದು ಕೊರತೆ ಇವತ್ತು ಕಂಡುಬರಲ್ಲ. ಈ ಉದ್ಯೋಗದ ವಿಚಾರಕ್ಕೆ ಬಂದಾಗ ಏನಾಗುತ್ತೆ, ಅಲ್ಲಿ ನಿಮ್ಮ ಆತುರದ ಸ್ವಭಾವ ಬೇರೆಯವರಿಗೆ ಸ್ವಲ್ಪ ಬೇಸರವನ್ನು ಉಂಟು ಮಾಡುತ್ತೆ. ಆದರೆ ನೀವು ಯಾವುದೇ ಒಂದು ತಪ್ಪನ್ನು ಮಾಡದಿರ ನಿಮಗೆ ವಹಿಸಿದ ಕೆಲಸ ಕಾರ್ಯಗಳನ್ನು ಅಥವಾ ನಿಮ್ಮ ಜವಾಬ್ದಾರಿಗಳನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸ್ತೀರಿ. ಇದರಿಂದ ಕೇವಲ ನಿಮಗೆ ಮಾತ್ರ ಅನುಕೂಲತೆ ಅಲ್ಲ, ನಿಮ್ಮ ಸಹೋದ್ಯೋಗಿಗಳಿಗೂ ಸಹ ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ಸಹಾಯವಾಗುತ್ತೆ. ಈ ಕಾರಣದಿಂದ ಎಲ್ಲರ ಒಂದು ಗೌರವ ನಿಮಗೆ ಸಿಗುತ್ತೆ. ಒಟ್ಟಾರೆ ಇವತ್ತು ಒಳ್ಳೆಯ ಕೆಲಸಗಳನ್ನು ಮಾಡ್ತೀರಿ, ಅದರಲ್ಲಿ ಯಾವುದೇ ಒಂದು ಸಂಶಯ ಇಲ್ಲ. ಹಾಗೆಯೇ ಈ ಸಮಾಜದಲ್ಲಿ ಒಳ್ಳೆಯ ಹೆಸರನ್ನು ಗಳಿಸೋದಕ್ಕೆ ಸಾಧ್ಯ ಆಗುತ್ತೆ. ಹಣಕಾಸಿನ ವಿಚಾರಕ್ಕೆ ಬಂದಾಗ ಉತ್ತಮ ಆದಾಯ ಇದ್ದರೂ ಕೂಡ ಅನಿರೀಕ್ಷಿತ ಖರ್ಚು ವೆಚ್ಚಗಳಿರುತ್ತೆ. ಅದನ್ನು ನೀವು ಏನೇ ಮಾಡಿದರೂ ಕಡಿಮೆ ಮಾಡೋದಕ್ಕೆ ಸಾಧ್ಯ ಆಗಲ್ಲ. ಆರೋಗ್ಯದ ಬಗ್ಗೆ ಯಾವುದೇ ಯೋಚನೆ ಬೇಡ, ಮನಸ್ಸಿನಲ್ಲಿ ಒಂದು ಆತಂಕದ ಭಾವನೆ ಇರಬಾರ್ದು. ವೃಷಭ ರಾಶಿಯಲ್ಲಿ ಜನಿಸಿದವರು, ನಿಮ್ಮ ಮನಸ್ಸಿನಲ್ಲಿ ಇವತ್ತು ಹೆಚ್ಚಿನ ಆತ್ಮವಿಶ್ವಾಸವಿರುತ್ತೆ.
ಹಾಗೆಯೇ ಹೊಸ ಕೆಲಸ ಕಾರ್ಯಗಳನ್ನು ಆರಂಭಿಸುವ ಮುನ್ನವೇ ನಿಮಗೆ ಒಂದು ಹೆಚ್ಚಿನ ನಿರೀಕ್ಷೆ ಇರುತ್ತೆ. ಈ ನಿಮ್ಮ ನಿರೀಕ್ಷೆಯೇ ಹೆಚ್ಚಿನ ಮಟ್ಟದ್ದಾಗಿರೋದ್ರಿಂದ ಏನಾಗುತ್ತೆ, ಮನಸ್ಸಿಗೆ ಒಂದು ರೀತಿ ಈ ಭಯ ಇರುತ್ತೆ. ಈ ಕೆಲಸವನ್ನು ಮಾಡೋಕ್ಕೆ ಆಗುತ್ತೋ ಅಥವಾ ನನ್ನ ನಿರೀಕ್ಷೆ ಸಫಲತೆಯನ್ನು ಕಾಣುತ್ತೋ ಅನ್ನೋ ಒಂದು ಭಾವನೆ ನಿಮ್ಮಲ್ಲಿರುತ್ತೆ. ಆದರೆ ಯಾವುದೇ ತೊಂದರೆ ಇರಲ್ಲ. ನಿಮ್ಮಲ್ಲಿರುವ ಹಠದ ಗುಣ ಏನಪ್ಪ ಮಾಡುತ್ತೆ ಅಂದರೆ, ಕಷ್ಟ ನಷ್ಟಗಳ ಎದುರಾದರೂ ಕೂಡ ಆತಂಕದ ಪರಿಸ್ಥಿತಿಯಲ್ಲಿ ಸಹ ಸರಿಯಾದ ರೀತಿಯಲ್ಲಿ ತೀರ್ಮಾನಗಳನ್ನು ತಗೋತೀರಿ. ಈ ಕಾರಣದಿಂದ ಕುಟುಂಬಕ್ಕೆ ಯಾವುದೇ ರೀತಿಯ ತೊಂದರೆ ಇರಲ್ಲ. ಕುಟುಂಬದ ಒಂದು ಸಂತೋಷಕ್ಕೆ ನೀವು ಕಾರಣರಾಗ್ತೀರಿ. ಪ್ರತಿಯೊಬ್ಬರ ಜವಾಬ್ದಾರಿಯಲ್ಲೂ ಸಹ ನಿಮ್ಮ ಪಾಲಿರುತ್ತೆ. ನಿಮ್ಮ ಸೋದರರಾಗ್ಬೋದು, ತಂದೆ ತಾಯಿ ಆಗ್ಬೋದು, ಯಾರು ಆಗಿರಲಿ. ಈ ಕಾರಣದಿಂದ ಒಂದು ರೀತಿ ಕುಟುಂಬದಲ್ಲಿ ನಿಮ್ಮನ್ನು ಈ ಹೀರೋ ಅಂತ ಇವತ್ತು ಹೇಳ್ಬೋದಾಗಿದೆ. ಆ ಥರ ಇರುತ್ತೆ. ಇನ್ನು ಉದ್ಯೋಗ ಕ್ಷೇತ್ರದಲ್ಲಿ ಏನಪ್ಪ ಆಗುತ್ತೆ ಅಂದರೆ, ಒಂದು ರೀತಿ ಹಠದ ಗುಣವನ್ನು ತೋರಿಸ್ತೀವಿ. ಯಾರೊಬ್ಬರ ಮಾತನ್ನು ಕೇಳಲ್ಲ. ಅವರು ಹೇಳೋದ್ರಿಂದ ನಿಮಗೆ ಒಳ್ಳೆಯದಾಗುತ್ತೆ ಅಂತ ನಿಮಗೆ ಸಂಪೂರ್ಣವಾಗಿ ಗೊತ್ತಾಗುತ್ತೆ, ಆ ವಿಶ್ವಾಸ ಬರುತ್ತೆ. ಆದರೆ ಒಂದು ರೀತಿ ನಿಮ್ಮ ಗತ್ತನ್ನು ಬಿಟ್ಕೊಳ್ಳಲ್ಲ. ನಿಮ್ಮ ವಿಶ್ವಾಸ ಬೇರೆ ವಿಚಾರ, ಆದರೆ ಸಮಯ ಸಂದರ್ಭಕ್ಕೆ ಹೊಂದಿಕೊಂಡು ಹೋಗೋದು ತುಂಬ ಮುಖ್ಯವಾಗುತ್ತೆ ಉದ್ಯೋಗದ ವಿಚಾರದಲ್ಲಿ ಮಾತ್ರ. ಆ ಕ್ಷಣದಿಂದ ಏನಾಗುತ್ತೆ, ನಿಮ್ಮ ಉದ್ಯೋಗದ ಜೀವನದಲ್ಲಿ ಅನೇಕ ಉನ್ನತ ಮಟ್ಟದ ಬದಲಾವಣೆಗಳು ಕಂಡುಬರುತ್ತೆ. ಅದು ಮೇಲಧಿಕಾರಿಯಿಂದ ಪ್ರಶಂಸೆ ಇರ್ಬೋದು, ನಿಮಗೆ ಉಳಿದಿದ್ದ ಒಂದು ಉನ್ನತ ಅಧಿಕಾರ ಇರ್ಬೋದು, ಯಾವುದೇ ಇರ್ಬೋದು, ಅಥವಾ ನಿಮ್ಮ ವೇತನನೇ ಜಾಸ್ತಿ ಆಗ್ಬೋದು. ಆ ಥರ ಒಟ್ಟಾರೆ ಹೊಂದಿಕೊಂಡು ಮಾಡೋದು ತುಂಬ ಮುಖ್ಯ. ಇನ್ನು ಹಣಕಾಸಿನ ವಿಚಾರಕ್ಕೆ ಬಂದಾಗ ಉತ್ತಮ ಆದಾಯ ಇರುತ್ತೆ, ಅದರ ಬಗ್ಗೆ ಏನಿಲ್ಲ. ನಿಮ್ಮ ನಿರೀಕ್ಷೆಗೆ ಮೀರಿದಂಥ ಒಂದು ಆದಾಯ ಇರುತ್ತೆ. ಅದೇ ಆರೋಗ್ಯದ ವಿಚಾರಕ್ಕೆ ಬಂದಾಗ ಅಜೀರ್ಣದ ತೊಂದರೆಯಿಂದ ನೀವು ತುಂಬ ಬಳಲ್ತೀರಿ. ಎಚ್ಚರಿಕೆಯಿಂದ ಇರಿ. ಮಿಥುನ ರಾಶಿಯಲ್ಲಿ ಜನಿಸಿರೋರು, ಇಲ್ಲಿ ನೀವು ಏನಪ್ಪ ಮಾಡ್ತೀರಿ ಅಂದರೆ, ನಿಮ್ಮ ಮನಸ್ಸು ತುಂಬ ಒಳ್ಳೆಯದು. ಹಾಗೆ ನಿಮ್ಮ ಜವಾಬ್ದಾರಿಗಳನ್ನು ತುಂಬ ಅಚ್ಚುಕಟ್ಟಾಗಿ ಸಂಪೂರ್ಣಗೊಳಿಸ್ತೀರಿ. ಆದರೆ ದುರಾದೃಷ್ಟವಶಾತ್ ಏನಪ್ಪ ಆಗುತ್ತೆ ಅಂದರೆ, ನಿಮ್ಮ ಜೊತೆಯಲ್ಲಿ ಇರೋರು, ಅದು ಕುಟುಂಬದ ವಿಚಾರ ಆಗ್ಬೋದು, ಇಲ್ಲ ಉದ್ಯೋಗದ ವಿಚಾರ ಆಗ್ಬೋದು, ಅದರಲ್ಲೂ ಕುಟುಂಬದ ವಿಚಾರದಲ್ಲಿ ನಿಮ್ಮ ಕುಟುಂಬದ ಸದಸ್ಯರಿರ್ತಾರಲ್ಲ, ಅವರ ಕೆಲವೊಂದು ತಪ್ಪು ನಿರ್ಧಾರಗಳು ಏನಪ್ಪ ಆಗುತ್ತೆ ಅಂದರೆ, ನಿಮ್ಮ ಕೆಲಸದ ಮೇಲೆ ಪರಿಣಾಮವನ್ನು ಬೀರುತ್ತೆ. ಈ ಕಾರಣದಿಂದ ಕುಟುಂಬಕ್ಕೆ ಸಂಬಂಧಪಟ್ಟಂತಹ ಕೆಲವೊಂದು ಅತಿ ಮುಖ್ಯ ಕೆಲಸ ಕಾರ್ಯಗಳು ಅಪೂರ್ಣಗೊಳ್ಳುತ್ತೆ. ಇದಲ್ದಿದ ಸ್ವಲ್ಪ ಈ ನೆರೆಹೊರೆಯವರೊಂದಿಗೆ ಮತ್ತು ದೂರದ ಬಂಧು ವರ್ಗದವರ ಜೊತೆಯಲ್ಲಿ ಅನಾವಶ್ಯಕವಾದಂತಹ ವಾದ ವಿವಾದ ಉಂಟಾಗುತ್ತೆ. ಇದೂ ಒಂದು ಕಾರಣ. ನಿಮ್ಮ ಮನಸ್ಸಿನಲ್ಲಿ ಯಾವುದೋ ರೀತಿಯ ತಳಮಳ ಮತ್ತು ಬೇಸರ ಉಂಟಾಗುತ್ತೆ. ಆದರೆ ನಿಮ್ಮ ಮನಸ್ಸು ಮಾತ್ರ ಮಾನಸಿಕವಾಗಿ ನೊಂದಿರುತ್ತೆ, ದೈಹಿಕವಾಗಿ ಬಳಲ್ತೀರಿ. ಆದರೆ ಕೆಲಸ ಕಾರ್ಯಗಳಲ್ಲಿ ಯಾವತ್ತೂ ಹಿಂದೆ ಬಿಡಲ್ಲ, ಆತ್ಮವಿಶ್ವಾಸವಿರುತ್ತೆ. ಉದ್ಯೋಗ ಕ್ಷೇತ್ರದಲ್ಲಂತೂ ನೀವು ಶಾರೀರಿಕವಾಗಿ ದೌರ್ಬಲ್ಯತೆ ನಿಮ್ಮನ್ನು ಕಾಡಿದರೂ ಕೂಡ ನಿಮ್ಮ ಜವಾಬ್ದಾರಿಯನ್ನು ಬೇರೊಬ್ಬರಿಗೆ ವಹಿಸಲ್ಲ. ಈ ಕಾರಣದಿಂದ ನಿಮಗೆ ತೊಂದರೆ ಇದ್ದಾಗ ನೀವು ಮಾಡುವ ಕೆಲಸ ಕಾರ್ಯಗಳನ್ನು ನೋಡಿ, ನಿಮ್ಮ ಕಾರ್ಯದಕ್ಷತೆಯನ್ನು ನೋಡಿ ಪ್ರತಿಯೊಬ್ಬರು ನಿಮ್ಮ ಬಗ್ಗೆ ಒಳ್ಳೆಯ ಮಾತುಗಳನ್ನು ಆಡ್ತಾರೆ. ನಿಮ್ಮಿಂದ ತಪ್ಪು ಭಾವನೆಯಿಂದ ದೂರವಾಗಿದ್ದ ಆತ್ಮೀಯ ವ್ಯಕ್ತಿಯೊಬ್ಬರು ಮತ್ತೊಮ್ಮೆ ನಿಮ್ಮನ್ನು ಬಂದು ನಿಮ್ಮ ಜೊತೆ ಸ್ನೇಹ ಪ್ರೀತಿಯನ್ನು ಮುಂದುವರಿಸ್ತಾರೆ. ಇಲ್ಲಿ ಮುಖ್ಯವಾದ ವಿಚಾರ ಏನಪ್ಪ ಅಂದರೆ, ಹಣಕಾಸಿಗೆ ಸಂಬಂಧಪಟ್ಟಂತೆ ಉತ್ತಮ ಆದಾಯ ಇರುತ್ತೆ, ಏನೂ ತೊಂದರೆ ಇಲ್ಲ. ಆದರೆ ಆರೋಗ್ಯದ ಬಗ್ಗೆ ಮಾತ್ರ ಸ್ವಲ್ಪ ಗಮನವನ್ನು ಇಟ್ಕೊಬೋದು. ಅದರಲ್ಲೂ ತುಂಬ ದಿನದಿಂದ ಕಾಡುತ್ತಿದ್ದ ಅನಾರೋಗ್ಯ ನಿಮ್ಮಲ್ಲಿ ಇದ್ದರೆ ಒಳ್ಳೆಯ ವೈದ್ಯಕೀಯ ಸಲಹೆಯನ್ನು ಪಡೆಯೋದು ತುಂಬ ಒಳ್ಳೆಯದು ಅಂತ ಕಂಡುಬರುತ್ತೆ. ಕಟಕ ರಾಶಿಯಲ್ಲಿ ಜನಿಸಿರೋರು, ಮುಖ್ಯವಾಗಿ ಇವರ ವಿಚಾರಕ್ಕೆ ಬಂದಾಗ, ಇವರು ಸದಾಕಾಲ ತಮಗಿರುವ ಗೌರವ ಮತ್ತು ಕೀರ್ತಿ, ಪ್ರತಿಷ್ಠೆ, ಅಂತಸ್ತನ್ನು ಉಳಿಸಿಕೊಳ್ಳಲು ಪ್ರಯತ್ನ ಪಡ್ತಾರೆ. ಅದನ್ನು ಕೇವಲ ಉಳಿಸ್ಕೊಳ್ಳೋದಲ್ಲ, ಅದನ್ನು ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಗಳಿಸಬೇಕು ಅನ್ನೋ ಒಂದು ಭಾವನೆ ಇರುತ್ತೆ. ಈ ಕಾರಣದಿಂದ ಇವರು
ಕುಟುಂಬದಲ್ಲಿ ಆಗಲಿ ಅಥವಾ ಉದ್ಯೋಗ ಕ್ಷೇತ್ರದಲ್ಲಿ ಆಗಲಿ ಅಥವಾ ಸಾಮಾಜಿಕ ರಂಗದಲ್ಲಿ ಆಗಲಿ ಪ್ರತಿಯೊಬ್ಬರ ಜೊತೆಯೂ ಪ್ರೀತಿ ವಿಶ್ವಾಸದಿಂದ ನಡೆದುಕೊಳ್ತಾರೆ. ಒಂದು ವೇಳೆ ಎದುರಾಗಿರೋ ವ್ಯಕ್ತಿ ತಪ್ಪನ್ನು ಮಾಡಿದ್ರೆ ಆ ತಪ್ಪನ್ನು ಅವರಿಗೆ ಹೇಳೋದು ಇಲ್ಲ, ಇವರೇ ಸ್ವತಃ ಅದನ್ನು ಸರಿಪಡಿಸ್ತಾರೆ. ಇವರ ಒಳ್ಳೆಯತನವನ್ನು ನೋಡಿ ಎಲ್ಲರೂ ನಿಜಕ್ಕೂ ಸಂತೋಷದಿಂದ ಇವರ ಜೊತೆ ಬಾಳ್ತಾರೆ. ಕುಟುಂಬದಲ್ಲಿ ಬಹುದಿನದಿಂದ ನಿಂತಿದ್ದ ಒಂದು ಮಂಗಳ ಕಾರ್ಯ ಅಥವಾ ಧಾರ್ಮಿಕ ಕಾರ್ಯವೊಂದು ನಿಮ್ಮ ಒಂದು ನೇತೃತ್ವದಲ್ಲಿ ಪರಿಪೂರ್ಣಗೊಳ್ಳುತ್ತೆ. ನಿಮ್ಮ ಮನಸ್ಸು ಹೇಗೋ ನಿಮ್ಮ ಕೆಲಸ ಕಾರ್ಯನೂ ಹಾಗೆ. ಮನಸ್ಸಿನಲ್ಲೂ ಒಳ್ಳೆಯದಿರುತ್ತೆ, ಹಾಗೆ ಕೆಲಸ ಕಾರ್ಯದಲ್ಲೂ ಅಷ್ಟೇ. ಒಂದು ವೇಳೆ ನೀವೇನಾದರೂ ಸಾಮಾಜಿಕ ರಂಗದಲ್ಲಿ ಇದ್ದರೆ ಜನರಿಗೆ ಒಳ್ಳೆಯ ಸಹಾಯವನ್ನು ಮಾಡ್ತೀರಿ. ರಾಜಕೀಯದಲ್ಲಿದ್ದರೂ ಸಹ ನಿಮಗೆ ಉತ್ತಮ ಬದಲಾವಣೆಗಳು ಕಂಡು ಬರುತ್ತೆ. ನಿಮ್ಮ ನಿರೀಕ್ಷೆಗೂ ಮೀರಿದ ಅನುಕೂಲತೆಗಳು ನಿಮಗೆ ಉಂಟಾಗುತ್ತೆ. ಇನ್ನು ಸ್ವತಂತ್ರವಾಗಿ ನೀವು ಯಾವುದೇ ಒಂದು ಕೆಲಸ ಕಾರ್ಯಗಳನ್ನು ಮಾಡ್ತಾ ಇರಲಿ ಅಥವಾ ಸ್ವತಂತ್ರವಾಗಿ ಯಾವುದೇ ವ್ಯಾಪಾರ ವ್ಯವಹಾರಗಳನ್ನು ಮಾಡ್ತಾ ಇರಲಿ, ಅದರಲ್ಲಿ ಯಾವುದೇ ತೊಂದರೆ ಉಂಟಾಗಲ್ಲ. ನಿಮ್ಮ ನಿರೀಕ್ಷೆಗೂ ಮೀರಿದಂತಹ ಅನುಕೂಲತೆಗಳು ಕಂಡುಬರುತ್ತೆ. ಒಟ್ಟಾರೆ ನಿಮ್ಮ ಜೀವನಕ್ಕೆ, ನಿಮ್ಮ ಅಭಿವೃದ್ಧಿಗೆ ನೀವೇ ಅಡಿಪಾಯವನ್ನು ಹಾಕ್ತೀರಿ. ಹಣಕಾಸಿನ ವಿಚಾರಕ್ಕೆ ಬಂದರೆ ಉತ್ತಮ ಆದಾಯ ಇರುತ್ತೆ, ತೊಂದರೆ ಏನಿಲ್ಲ. ಆದರೆ ಮನಸ್ಸಿನಲ್ಲಿ ಒಂದು ರೀತಿಯ ಚಿಂತೆ ಇರುತ್ತೆ ಅಥವಾ ಹಣಕಾಸಿನ ವಿಚಾರದಲ್ಲಿ ಭಯ ಇರುತ್ತೆ. ಅದೇ ಆರೋಗ್ಯದ ಬಗ್ಗೆ ಒಂದು ಸುಳಿವು. ಸಿಂಹ ರಾಶಿಯಲ್ಲಿ ಜನಿಸಿರೋರು ಇಲ್ಲೇನಪ್ಪ ಆಗತ್ತೆ, ನೀವು ನಿಮ್ಮ ಸ್ವಂತ ಹಣಕಾಸಿನ ವಿಚಾರಕ್ಕೆ ಬಂದಾಗ ಹೆಚ್ಚಿನ ಬುದ್ಧಿವಂತಿಕೆಯ ತೀರ್ಮಾನಗಳನ್ನು ತಗೋತೀರಿ. ಅಂದರೆ ಅದು ಯಾವ ರೀತಿನಪ್ಪ ಅಂದರೆ, ಅದೆಷ್ಟೇ ಕಷ್ಟ ಆಗಲಿ, ಎಂತಹ ಸಂದರ್ಭವೇ ಎದುರಾಗಲಿ, ನಿಮ್ಮ ಸ್ವಂತ ಹಣವನ್ನು ನೀವು ಇವತ್ತು ಖರ್ಚು ಮಾಡೋದಕ್ಕೆ ಸ್ವಲ್ಪ ಹಿಂಜರಿತೀರಿ. ಇದು ನಿಮ್ಮ ಕೆಟ್ಟತನ ಅಲ್ಲ, ನಿಮಗೆ ಗೊತ್ತಿರುತ್ತೆ ಮುಂದಿನ ದಿನ ಹೆಚ್ಚಿನ ಹಣದ ಅವಶ್ಯಕತೆ ಇದೆ ಅಂತ. ಅದೇ ಬೇರೆಯವರ ಒಂದು ಸಹಾಯ ಸಹಕಾರ ಸಿಕ್ಕಾಗ, ಉದಾಹರಣೆ ನಿಮ್ಮ ತಂದೆಯವರಿರ್ಬೋದು, ಇಲ್ಲ ಕುಟುಂಬದ ಹಿರಿಯ ಸದಸ್ಯರಿರ್ಬೋದು, ಅವರೇನು ಮಾಡ್ತಾರೆ, ನೀವು ಯೋಚನೆ ಮಾಡ್ತಾ ಕೊಡ್ತೀರಿ ಹಣಕಾಸಿನ ವಿಚಾರದಲ್ಲಿ. ಕುಟುಂಬದ ಸದಸ್ಯರು ಮಾತ್ರ ಅಲ್ಲ, ಆತ್ಮೀಯರು ಸಹ ನಿಮ್ಮ ಸಹಾಯಕ್ಕೆ ಬರ್ತಾರೆ. ಅವರು ಬಂದಾಗ ನೀವು ಯಾವುದೇ ಒಂದು ಯೋಚನೆ ಇಲ್ಲದೆ ನಿಮ್ಮ ಕೆಲಸ ಕಾರ್ಯಗಳನ್ನು ಸುಲಭವಾಗಿ ಬುದ್ಧಿವಂತಿಕೆಯಿಂದ ಸಾಧಿಸ್ತೀರಿ. ಆದರೆ ನಿಮ್ಮ ಮನಸ್ಸಿನಲ್ಲಿ ಒಂದು ಗುರಿ ಇರುತ್ತೆ, ಏನಪ್ಪ ಅಂದರೆ ನಿಮ್ಮನ್ನು ನಂಬಿದ ಜನರಿಗೆ ಒಳ್ಳೆಯದು ಮಾಡಬೇಕು, ಹಾಗೆ ನಿಮ್ಮ ಕುಟುಂಬದ ಅಭಿವೃದ್ಧಿಯಲ್ಲಿ ನಿಮ್ಮ ಪಾಲು ಹೆಚ್ಚಿನದಾಗಿರಬೇಕು ಅಂತ. ಇದು ಖಂಡಿತವಾಗಲೂ ಸಾಧ್ಯವೂ ಆಗುತ್ತೆ. ಇನ್ನು ಮನೆತನದ ಒಂದು ಮನೆ ಇರ್ಬೋದು ಅಥವಾ ಮನೆತನಕ್ಕೆ ಸಂಬಂಧಪಟ್ಟ ದೇವಾಲಯ ಇರ್ಬೋದು, ಧಾರ್ಮಿಕ ಕೇಂದ್ರ ಇರ್ಬೋದು, ಇದನ್ನು ಪುನರುಜ್ಜೀವನಗೊಳಿಸೋದ್ರಲ್ಲಿ ಮುಖ್ಯ ಪಾತ್ರವನ್ನು ನೀವು ವಹಿಸ್ತೀರಿ. ಯಾವುದೇ ವಿಚಾರವನ್ನು ತಗೊಂಡ್ರೂ ಕೂಡ ಅದರ ಬಗ್ಗೆ ಸಂಪೂರ್ಣವಾಗಿ ಗಮನವನ್ನು ಹರಿಸ್ತೀರಿ. ಈ ಕಾರಣದಿಂದ ಕುಟುಂಬದ ವಿಚಾರ ಆದರೂ ಅಷ್ಟೇ, ನಿಮ್ಮ ಉದ್ಯೋಗದ ವಿಚಾರ ಆದರೂ ಅಷ್ಟೇ, ಬೇರೆ ಯಾವುದೇ ಆದರೂ ಅಷ್ಟೇ, ನಿಮಗೆ ಯಾವುದೇ ರೀತಿಯ ತೊಂದರೆ ಎದುರಾಗಲ್ಲ. ಆಪತ್ಕಾಲದಲ್ಲೂ ಬುದ್ಧಿವಂತಿಕೆಯ ನಿರ್ಧಾರಗಳನ್ನು ತಗೋತೀರಿ. ಈ ಕಾರಣದಿಂದ ನಿಮ್ಮ ಸುತ್ತಮುತ್ತಲ ಜನ ಸದಾಕಾಲ ಇರ್ತಾರೆ. ಹಣಕಾಸಿನ ವಿಚಾರದಲ್ಲಿ ತೊಂದರೆ ಇಲ್ಲ, ಉತ್ತಮ ಆರೋಗ್ಯ ಖಂಡಿತವಾಗಲೂ ನಿಮಗಿರುತ್ತೆ. ಕನ್ಯಾ ರಾಶಿಯಲ್ಲೇ ಜನಿಸಿರೋದು ಇವತ್ತು ನೀವು ಒಂದು ರೀತಿ ಈ ಅಟೆನ್ಷನ್ ಸೀಕರ್ ಅಂತ ಹೇಳ್ಬೋದು. ಪ್ರತಿಯೊಬ್ಬರ ಗಮನವನ್ನು ಸೆಳೆಯೋದಕ್ಕೆ ಪ್ರಯತ್ನ ಪಡ್ತೀರಿ. ಅದರಲ್ಲೂ ಮುಖ್ಯವಾಗಿ ಈ ವಿದ್ಯಾರ್ಥಿಗಳು ಏನು ಮಾಡ್ತಾರೆ, ಉತ್ತಮ ಒಂದು ಸಾಧನೆಯನ್ನು ಮಾಡಿರ್ತಾರೆ. ಆ ಸಾಧನೆ ಪ್ರತಿಯೊಬ್ಬರಿಗೂ ಗೊತ್ತಾಗಬೇಕಲ್ವ. ಆದ್ದರಿಂದ ಒಂದು ರೀತಿ ಅದನ್ನು ಪ್ರತಿಯೊಬ್ಬರಿಗೂ ತಿಳಿಸುವ ಒಂದು ಭರದಲ್ಲಿ ತಪ್ಪಾಗಿ ಬೇರೆಯವರ ಜೊತೆ ನಡೆದುಕೊಳ್ಳುವ ಸಾಧ್ಯತೆ ಇದೆ. ಅಂದರೆ ದುಡುಕಿ ಮಾತಾಡೋದು, ಬೇರೆಯವರಿಗೆ ಬೇಸರ ಬರುವಂತೆ ಮಾತಾಡೋದು, ಆ ಥರ. ಆದರೂ ಕೂಡ ಒಂದು ಆ ವಯಸ್ಸಿನ ಆಧಾರದ ಮೇಲೆ ಎಲ್ಲರೂ ಏನಪ್ಪ ಮಾಡ್ತಾರೆ ಅಂದರೆ ಒಳ್ಳೆಯದನ್ನು ತಗೋತಾರೆ, ಪ್ರಶಂಸೆಯನ್ನು ಮಾಡ್ತಾರೆ. ಇದು ಕೇವಲ ಮಕ್ಕಳ ವಿಚಾರ ಅಲ್ಲ, ದೊಡ್ಡವರಾದ್ರೂ ಅಷ್ಟೇ ತಮ್ಮ ಕೆಲಸ ಕಾರ್ಯಗಳು ಸಣ್ಣ ಪ್ರಮಾಣವಾದರೂ ಕೂಡ ಎಲ್ಲರಿಗೂ ಕಾಣಿಸೋ ರೀತಿ, ಎಲ್ಲರಿಗೂ ತಿಳಿಯೋ ರೀತಿ ಆ ಕೆಲಸ ಕಾರ್ಯಗಳನ್ನು ಮಾಡ್ತಾರೆ. ಇದರಿಂದ ಏನಾಗುತ್ತೆ, ಪ್ರತಿಯೊಬ್ಬರ ಗಮನ ಇವರ ಕಡೆ ಬರುತ್ತೆ. ಈ ಉದ್ಯೋಗ ಕ್ಷೇತ್ರದಲ್ಲಿ ಏನಪ್ಪ ಆಗುತ್ತೆ ಅಂದರೆ, ತಪ್ಪು ಇವರದೇ ಇರ್ಬೋದು, ತಪ್ಪು ಇವರೇ ಮಾಡಿದ್ರೂ ಕೂಡ ಬೇರೆಯವರನ್ನು ಟೀಕಿಸ್ತಾರೆ. ಯಾವಾಗ ಬೇರೆಯವರ ಬಗ್ಗೆ
ಟೀಕೆಯನ್ನು ಮಾಡ್ತಾರೆ. ಆವಾಗ ಒಂದು ರೀತಿಯ ಈ ಬೇಸರದ ಸನ್ನಿವೇಶ ಅಲ್ಲಿ ವೃತ್ತಿ ಕ್ಷೇತ್ರದಲ್ಲಿ ಉಂಟಾಗುತ್ತೆ. ಆದ್ದರಿಂದ ಸಾಧ್ಯವಾದಷ್ಟು ಮಾತಿನ ಮೇಲೆ ಹಿಡಿತವನ್ನು ಸಾಧಿಸಬೇಕು ಉದ್ಯೋಗ ಕ್ಷೇತ್ರದಲ್ಲಿ. ಇನ್ನು ಸ್ವಂತ ವ್ಯಾಪಾರ ವ್ಯವಹಾರ ಮಾಡೋರಿಗೆ ಯಾವುದೇ ರೀತಿಯ ತೊಂದರೆ ಇಲ್ಲ. ನಿರೀಕ್ಷೆಯಂತೆ ವರಮಾನ ಸಿಗುತ್ತೆ. ಇನ್ನು ಅವಿವಾಹಿತರಿಗೆ ವಿವಾಹದ ಅವಕಾಶ ಒದಗಿ ಬರುತ್ತೆ. ಸಾಹಸದ ಗುಣ ಇರುತ್ತೆ. ಹಣಕಾಸಿನ ತೊಂದರೆ ಇರಲ್ಲ. ಉತ್ತಮ ಆದಾಯ ಇರುತ್ತೆ. ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನವನ್ನು ಕೊಡಬೇಕಾಗುತ್ತೆ. ತುಲಾ ರಾಶಿಯಲ್ಲಿ ಜನಿಸಿರೋರು ಇವರು ಮುಖ್ಯವಾಗಿ ಪುರುಷರಾಗಲಿ ಸ್ತ್ರೀಯರಾಗಲಿ ದೊಡ್ಡವರಾಗಲಿ ಚಿಕ್ಕವರಾಗಲಿ ತಮ್ಮ ಈ ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನವನ್ನು ಕೊಡ್ತಾರೆ. ಅದರಲ್ಲೂ ಚರ್ಮ ಅಂದರೆ ಯಾವಾಗಲೂ ಅವರ ಮುಖ ಹೊಳಿತಾನೆ ಇರಬೇಕು, ನೋಡೋಕ್ಕೆ ಚೆನ್ನಾಗಿ ಕಾಣಿಸ್ಬೇಕು. ಈ ರೀತಿ ಮೇಕಪ್ ಮಾಡ್ಕೊಬೋದಾಗಲಿ ಏನಾಗಲಿ. ಮಕ್ಕಳೂ ಹಾಗೆ ಮಾಡುತ್ತೆ, ಗಂಡಸರೂ ಅದೇ ರೀತಿ ಇರ್ತಾರೆ. ಕಾರಣ ಒಂದೇ, ಇವತ್ತು ಪ್ರತಿಯೊಬ್ಬರ ಜೊತೆ ಪ್ರೀತಿ ವಿಶ್ವಾಸದಿಂದ ಬಾಳುವಂತಹ ಸಂದರ್ಭ ಎದುರಾಗುತ್ತೆ. ಕಾರಣ ಏನಪ್ಪ ಅಂದರೆ ಇವರ ಒಂದು ಕೆಲಸ ಕಾರ್ಯಗಳನ್ನು ಮೆಚ್ಚಿದ ಈ ಸಮಾಜ ಅಥವಾ ಈ ವೃತ್ತಿ ಕ್ಷೇತ್ರದಲ್ಲಿ ಅವರ ಹಿರಿಯ ಅಧಿಕಾರಿಗಳು ಇವರನ್ನು ಒಂದು ರೀತಿ ಸನ್ಮಾನಕ್ಕೆ ಒಳಪಡಿಸ್ತಾರೆ. ಅಂದರೆ ಇವರಿಗೆ ವಿಶೇಷವಾದಂತಹ ಗೌರವವನ್ನು ಸೂಚಿಸುವ ಸಮಾರಂಭವನ್ನು ಆಯೋಜಿಸ್ತಾರೆ. ಆ ಒಂದು ಸೂಚನೆಗಳು ಕಂಡುಬರ್ತಿದೆ. ಒಂದು ವೇಳೆ ಆ ಫಂಕ್ಷನ್ ಮಾಡಲ್ಲ, ಖಂಡಿತವಾಗಲೂ ಇವರಿಗೆ ಒಳ್ಳೆಯ ಪ್ರಶಂಸೆ ಸಿಗುತ್ತೆ ಪ್ರತಿಯೊಬ್ಬರ ಕಡೆಯಿಂದ. ಕುಟುಂಬದ ಪ್ರತಿಯೊಂದು ವಿಚಾರಗಳು ಇವರ ಒಂದು ಗಮನಕ್ಕೆ ಬರದೆ ನಡೆಯೋದೇ ಇಲ್ಲ. ಹಾಗೆ ಕೆಲವರಿಗೆ ವಿದೇಶದಲ್ಲಿ ವಿದ್ಯಾಭ್ಯಾಸವನ್ನು ಮುಂದುವರಿಸಬೇಕು ಅಥವಾ ವಿದೇಶದಲ್ಲಿ ಕೆಲಸ ಕಾರ್ಯಗಳನ್ನು ಹುಡುಕಬೇಕು ಅನ್ನೋ ಆಸೆ ಇರುತ್ತೆ. ಅವರಿಗೆ ಆತ್ಮೀಯರಿಂದ ಸಂಪೂರ್ಣ ಸಹಕಾರ ಸಿಗುವಂತಹ ದಿನ ಇದಾಗುತ್ತೆ. ಅವರ ಆಸೆ ಪೂರೈಸುವ ಒಂದು ಸಾಧ್ಯತೆಗಳು ಸಹ ಇಲ್ಲಿ ಇದೆ. ಜನರ ಜೊತೆ ಸದಾಕಾಲ ಸಂತೋಷದಿಂದ ವಿನೋದದಿಂದ ಇರ್ತಾರೆ. ಇವರಿರೋ ಕಡೆ ಹಾಸ್ಯಕ್ಕೆ ಬರ ಇರಲ್ಲ. ಮನೆ ಆಗಲಿ ಸಮಾಜ ಆಗಲಿ ಬಂಧು ಬಳಗದವರ ಜೊತೆ ಇದ್ದಾಗಲಿ ಉದ್ಯೋಗ ಕ್ಷೇತ್ರದಾಗಲಿ ಎಲ್ಲರೂ ಆಗಲಿ ಆ ಥರ. ಇನ್ನು ಹಣಕಾಸಿನ ವಿಚಾರಕ್ಕೆ ಬಂದಾಗ ಇವರಿಗೆ ಬೇಕಾದಷ್ಟು ಹಣವನ್ನು ಇವರು ಸುಲಭವಾಗಿ ಸಂಪಾದಿಸುವ ಕಲೆಯನ್ನು ಅಭಿವೃದ್ಧಿಪಡಿಸ್ಕೊಂಡಿರ್ತಾರೆ. ಆರೋಗ್ಯದ ಬಗ್ಗೆ ಯಾವುದೇ ತೊಂದರೆ ಇಲ್ಲ. ಆದರೆ ನಿಮ್ಮ ಹಿರಿಯ ಅಣ್ಣ ಅಥವಾ ಹಿರಿಯ ಅಕ್ಕನವರ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಕಂಡುಬರುವ ಸಾಧ್ಯತೆಗಳು ಕಂಡುಬರ್ತಿದೆ. ವೃಶ್ಚಿಕ ರಾಶಿಯಲ್ಲಿ ಜನಿಸಿರೋರು ಇವರ ಮನಸ್ಸನ್ನು ಬದಲಾಯಿಸೋದಕ್ಕೆ ಯಾರಿಂದನೂ ಸಾಧ್ಯ ಆಗಲ್ಲ. ಇವರು ಯಾವುದೇ ಒಂದು ವಿಚಾರದಲ್ಲಿ ಯಾವುದಾದರೊಂದು ತೀರ್ಮಾನವನ್ನು ತಗೊಂಡ್ರೆ ಆ ತೀರ್ಮಾನಕ್ಕೆ ಇವರು ಬದ್ಧರಾಗಿರ್ತಾರೆ. ಅಷ್ಟು ಮಾತ್ರ ಅಲ್ಲ, ಇವರ ಸುತ್ತಮುತ್ತಲಿನ ಜನ ಸಹ ಇವರ ತೀರ್ಮಾನಕ್ಕೆ ಬದ್ಧರಾಗಲೇಬೇಕಾಗುತ್ತೆ. ಅಂತಹ ಪ್ರಭಾವವನ್ನು ಇವರು ಉಂಟು ಮಾಡ್ತಾರೆ. ಇಲ್ಲಿ ಮುಖ್ಯವಾದ ವಿಚಾರ ಏನಪ್ಪ ಅಂದರೆ, ಒಮ್ಮೆ ತೀರ್ಮಾನ ಮಾಡಿದ ಒಂದು ರೀತಿ ನೀತಿಯಂತೆ ತಮ್ಮ ಕೆಲಸ ಕಾರ್ಯಗಳನ್ನು ಮುಂದುವರಿಸ್ತಾರೆ. ಈ ಕಾರಣದಿಂದ ಅದು ಸುಸೂತ್ರವಾಗಿ ನಡೆದು ಹೋದರೆ ಪರವಾಗಿಲ್ಲ. ಒಂದು ವೇಳೆ ಅದರಲ್ಲೇನಾದರೂ ತೊಂದರೆಗಳು ಎದುರಾದರೆ ಅದಕ್ಕೆ ಸಂಪೂರ್ಣ ಜವಾಬ್ದಾರಿ ಇವರೇ ಆಗ್ತಾರೆ. ಆದರೂ ಕೂಡ ಆ ಜವಾಬ್ದಾರಿಯನ್ನು ಇವರು ವಹಿಸಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ, ಒಪ್ಪೋದೇ ಇಲ್ಲ. ಒಳ್ಳೆಯದಾದರೆ ಯಶಸ್ಸು ಸಿಕ್ಕಿದ್ರೆ ನಂದು ಅಂತಾರೆ, ತೊಂದರೆ ಆದರೆ ಎಲ್ಲರ ಜೊತೆ ಟೀಮ್ ವರ್ಕ್ ಅಂತ ಹೇಳ್ತಾರೆ. ಈ ರೀತಿ ಸಮಯವನ್ನು ತಮ್ಮ ಅನುಕೂಲತೆಗೆ ತಕ್ಕಂತೆ ಮಾರ್ಪಾಟು ಮಾಡ್ಕೊಂಬೋದ್ರಲ್ಲಿ ಇವರು ಯಶಸ್ಸನ್ನು ಕಾಣ್ತಾರೆ. ಇವರ ಮನಸ್ಸಿನಲ್ಲಿ ಯಾವುದೋ ಒಂದು ರೀತಿಯ ತಳಮಳ ಮತ್ತು ಭಯ ಇರುತ್ತೆ. ಅದೇನಪ್ಪ ಅಂದರೆ, ಉದಾಹರಣೆಗೆ ಯಾರೋ ನಕ್ಕರೆ ಇವರು ಅನ್ಕೋತಾರೆ ಅವನು ನನ್ನ ನೋಡೇ ನಗೋದು ಅಂತ. ಆ ಕೀಳರಿಮೆ ಇರುತ್ತೆ. ಈ ಕಾರಣದಿಂದ ಪ್ರತಿಯೊಬ್ಬರೂ ಸಾಧ್ಯವಾದಷ್ಟು ಇವರಿಂದ ದೂರ ಉಳಿಬೇಕು ಅನ್ನೋದರಲ್ಲೇ ಅಂಥ ಮನೋಭಾವನೆಯಲ್ಲೇ ಇರ್ತಾರೆ. ಆದ್ದರಿಂದ ಸಾಧ್ಯವಾದಷ್ಟು ಇವತ್ತು ನೀವು ಎಲ್ಲರೊಂದಿಗೆ ಪ್ರೀತಿ ವಿಶ್ವಾಸದಿಂದ ನಡ್ಕೊಂಡು ಹೋಯಿತು ಅಂದರೆ ಕುಟುಂಬದ ಕೆಲಸ ಕಾರ್ಯದಲ್ಲೂ ಯಾವುದೂ ತೊಂದರೆ ಇರಲ್ಲ. ಹಾಗೆ ಉದ್ಯೋಗ ಕ್ಷೇತ್ರದಲ್ಲಿ ಸಹ ನಿಮ್ಮ ನಿರೀಕ್ಷೆಗೂ ಮೀರಿದಂತಹ ಯಶಸ್ಸು ನಿಮಗೆ ಸಿಗೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ.
ಹಣಕಾಸಿನ ತೊಂದರೆ ಇರಲ್ಲ, ಉತ್ತಮ ಆದಾಯ ಇರುತ್ತೆ, ಹಾಗೆಯೇ ಒಳ್ಳೆಯ ಆರೋಗ್ಯ ಸಹ ನಿಮಗೆ ಸಿಗತ್ತೆ. ಧನುರಾಶಿಯಲ್ಲಿ ನೆಲೆಸಿರೋರು ಇವತ್ತು ಮುಖ್ಯವಾಗಿ ಈ ಕುಟುಂಬದ ಪುರುಷ ಸದಸ್ಯರ ನಡುವೆ ಒಳ್ಳೆಯ ಭಾವನೆ ಇರಲ್ಲ. ಪರಸ್ಪರ ಸಣ್ಣ ಪುಟ್ಟ ವಿಚಾರಕ್ಕೂ ಕೂಡ ಈ ಗದ್ದಲವನ್ನು ಎಬ್ಬಿಸ್ತಾರೆ. ಒಬ್ಬರ ಮಾತನ್ನು ಒಬ್ಬರು ಅರ್ಥ ಮಾಡ್ಕೊಂಬಲ್ಲ. ಮುಖ್ಯವಾಗಿ ಒಬ್ಬರ ನಿರ್ಣಯಗಳನ್ನು ಇನ್ನೊಬ್ಬರು ಒಪ್ಕೊಂಬೋದೇ ಇಲ್ಲ. ಈ ಕಾರಣದಿಂದ ಏನಪ್ಪ ಆಗುತ್ತೆ ಅಂದರೆ ಕುಟುಂಬದಲ್ಲಿ ಒಂದು ರೀತಿಯ ಬೇಸರದ ವಾತಾವರಣ ಉಂಟಾಗುತ್ತೆ. ಹಾಗಾದರೆ ಇದನ್ನು ಹೀಗೆ ಬಿಟ್ಬಿಡ್ತಾರಾ? ಇದರಲ್ಲೇನು ಬದಲಾವಣೆನೇ ಕಂಡು ಬರಲ್ವಾ? ಬದಲಾವಣೆ ಕಂಡು ಬರುತ್ತೆ. ಯಾವಾಗಪ್ಪ ಕಂಡು ಬರುತ್ತೆ ಅಂದರೆ ಆ ಕುಟುಂಬದ ಹಿರಿಯ ಮಹಿಳಾ ಸದಸ್ಯರು ಇದರಲ್ಲಿ ಮಧ್ಯ ಪ್ರವೇಶ ಮಾಡ್ತಾರೆ. ಮಾಡಿದ ಮೇಲೆ ಪ್ರತಿಯೊಬ್ಬರ ಮನಸ್ಸನ್ನು ಬದಲಾಯಿಸ್ತಾರೆ. ಆನಂತರ ಇವರು ಎಲ್ಲರೊಂದಿಗೆ ಪ್ರೀತಿ ವಿಶ್ವಾಸದಿಂದ ನಡೀತಾರೆ. ಆದರೂ ಕೂಡ ಮನಸ್ಸಿನಲ್ಲಿ ಆ ಕೋಪ ತಾಪಗಳು ಇದ್ದೇ ಇರುತ್ತೆ. ನೋಡೋದಕ್ಕೆ ತುಂಬ ಶಾಂತವಾಗಿರ್ತಾರೆ, ಆದರೆ ಕೋಪ ಬಂದರೆ ತುಂಬ ಉದ್ವೇಗದಿಂದ ವರ್ತಿಸ್ತಾರೆ ಇವತ್ತು. ಇವರಿಗೆ ಹಣಕಾಸಿನ ಅವಶ್ಯಕತೆ ತುಂಬ ಇರುತ್ತೆ. ಕುಟುಂಬದ ವಿಚಾರ ತಗೊಂಡಾಗ ಹಣಕಾಸಿನ ಅನುಕೂಲತೆ ತುಂಬ ಇರುತ್ತೆ, ಆದರೆ ಕಷ್ಟಪಡಲ್ಲ. ಇವರು ಸುಖವಾಗಿ ಸಂಪಾದನೆ ಮಾಡಬೇಕು, ಯಾವುದೇ ಕಷ್ಟ ಇಲ್ಲದೆ ಸಂಪಾದನೆ ಮಾಡಬೇಕು, ಇಂತಹ ಮನೋಭಾವನೆ ಇರುತ್ತೆ. ಈ ಕಾರಣದಿಂದ ಇವರ ಈ ಜೀವನದಲ್ಲಿ ಸ್ವಲ್ಪ ಏರುಪೇರು ಕಂಡುಬರುತ್ತೆ. ಉದ್ಯೋಗ ಕ್ಷೇತ್ರದಲ್ಲಿ ಸಹ ಇದೇ ರೀತಿಯ ತಪ್ಪನ್ನು ಮಾಡ್ತಾರೆ. ಬೇರೆಯವರು ಕೆಲಸ ಮಾಡ್ತಾ ಇರ್ತಾರೆ, ಇವರು ಸುಮ್ಮನೆ ಅದನ್ನು ನೋಡಿಕೊಂಡು ಅದನ್ನು ಆರ್ಗನೈಸ್ ಮಾಡ್ತಾ ಹೋಗ್ತಾರೆ. ಎಲ್ಲಿವರೆಗೂ ಬೇರೆಯವರು ಸುಮ್ಮನೆ ಇರೋಕ್ಕಾಗುತ್ತೆ? ಯಾವುದೋ ಒಂದು ವೇಳೆಯಲ್ಲಿ ಇವರ ಜೊತೆ ಅವರು ಮಾತುಕತೆಗೆ ನಿಲ್ತಾರೆ, ವಾದ ವಿವಾದಕ್ಕೆ ಆಸ್ಪದ ಆಗುತ್ತೆ. ಈ ಕಾರಣದಿಂದ ಎಲ್ಲರೊಂದಿಗೆ ಹೊಂದಿಕೊಂಡು ಬಾಳಿ, ಸಾಧ್ಯವಾದಷ್ಟು ಕೋಪವನ್ನು ಕಡಿಮೆ ಮಾಡಿಕೊಳ್ಳಿ. ಹಣಕಾಸಿನ ವಿಚಾರಕ್ಕೆ ಬಂದಾಗ ಯಾವುದೇ ಒಂದು ತೊಂದರೆ ಇಲ್ಲ. ನಿಮ್ಮ ಪ್ರಯತ್ನಕ್ಕೆ ತಕ್ಕಂತಹ ಫಲ ನಿಮಗೆ ಖಂಡಿತವಾಗ್ಲೂ ಸಿಗುತ್ತೆ. ಆರೋಗ್ಯದಲ್ಲಿ ಸಹ ಯಾವುದೇ ತೊಂದರೆ ಇಲ್ಲ, ಆದರೆ ನಿಮ್ಮ ತಾಯಿಯವರ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಕಂಡುಬರ್ಬೋದು. ಮಕರ ರಾಶಿಯಲ್ಲಿ ಜನಿಸಿರೋರು ಇವರು ಮುಖ್ಯವಾಗಿ ತಮ್ಮ ಪ್ರತಿಯೊಂದು ವಿಚಾರಗಳಿಗೂ ತಮ್ಮ ಬಾಳ ಸಂಗಾತಿಯನ್ನು ಅವಲಂಬಿಸ್ತಾರೆ. ಅವರು ಪುರುಷರಾಗಲಿ ಅಥವಾ ಸ್ತ್ರೀಯರಾಗಲಿ, ಗಂಡ ಅಥವಾ ಹೆಂಡತಿ, ಅವರ ಮೇಲೆ ಯಾವ ವಿಚಾರದಲ್ಲಿ ಅಂದರೆ ಕುಟುಂಬಕ್ಕೆ ಸಂಬಂಧಪಟ್ಟ ಯಾವುದೇ ನಿರ್ಣಯಗಳನ್ನು ತೆಗೆದುಕೊಳ್ಳೋದ್ರಲ್ಲಿ ಸುಲಭವಾಗಿ ಬೇರೆಯವರ ಮಾತನ್ನು ಒಪ್ಪಲ್ಲ. ಅಂದರೆ ಬೇರೆಯವ್ರನ್ನ ಕುಟುಂಬದ ಇತರೆ ಸದಸ್ಯರನ್ನ ನಂಬಲ್ಲ ಅಂತಲ್ಲ, ಆದರೆ ಬೇರೆ ಯಾರ ಮಾತನ್ನು ಒಪ್ಪಲ್ಲ. ಇವ್ರಿಗೇನಾಗಬೇಕು? ಇವರ ಬಾಳ ಸಂಗಾತಿ ಅವರೇ ಹೇಳಬೇಕು. ಅವರು ಈ ಕೆಲಸ ಮಾಡಿ ಇದು ಸರಿ, ಇದರಲ್ಲಿ ಅನುಕೂಲ ಇದೆ ಅಂದರೆ ಮಾತ್ರ ಮಾಡ್ತಾರೆ. ಇಲ್ಲವರೆ ಎಷ್ಟೇ ಅನುಕೂಲತೆ ಕಂಡು ಬಂದರೂ ಕೂಡ, ಎಷ್ಟೇ ಹಣದ ಆದಾಯ ಇದೆ ಅಂತ ಅನಿಸಿದ್ರು ಕೂಡ ಆ ಕೆಲಸ ಕಾರ್ಯಗಳಿಗೆ ಕೈ ಹಾಕಲ್ಲ. ಇಲ್ಲಿ ಮುಖ್ಯವಾಗಿ ಏನಪ್ಪ ಅಂದರೆ, ಮೊದಲು ನೀವು ನಿಮ್ಮ ಜೊತೆ ಇರುವ ಜನರನ್ನು ನಂಬುವ ಒಂದು ಸ್ಥಿತಿಗೆ ತಲುಪಿ. ನೀವು ನಿಮ್ಮ ಜನರನ್ನೇ ನೀವು ನಂಬಲಿಲ್ಲ ಅಂದರೆ ನಿಮ್ಮ ಜೀವನದಲ್ಲಿ ಯಾವುದೇ ಒಂದು ಒಳ್ಳೆಯ ಈ ತಿರುವು ಕಂಡುಬರಲ್ಲ ಈ ದಿನದ ಮಟ್ಟಿಗೆ. ಅದು ಉದ್ಯೋಗ ಕ್ಷೇತ್ರದಲ್ಲಿ ಸಹ ಏನಪ್ಪ ಆಗುತ್ತೆ ಅಂದರೆ, ಅತಿಯಾದ ಆತುರದಿಂದ ಕೆಲಸ ಕಾರ್ಯಗಳನ್ನು ನಿರ್ವಹಣೆ ಮಾಡೋದಕ್ಕೆ ಹೋಗ್ತಾರೆ. ಆ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಹಿನ್ನಡೆ ಕಂಡು ಬರುತ್ತೆ. ಯಾವಾಗ ಹಿನ್ನಡೆ ಕಂಡು ಬರುತ್ತೆ ಆವಾಗ ಇವರು ತಾಳ್ಮೆಯನ್ನು ಕಳೆದುಕೊಳ್ತಾರೆ. ಆ ತಾಳ್ಮೆಯನ್ನು ಕಳೆದುಕೊಂಡು ಇವರ ಸಹೋದ್ಯೋಗಿಗಳಿರ್ತಾರಲ್ಲ, ಅವ್ರ ಜೊತೆ ಜಗಳ ಆಡೋದಕ್ಕೆ ಶುರು ಮಾಡ್ತಾರೆ. ಒಂದು ವೇಳೆ ಜಗಳ ಆಡದೆ ಹೋದರೂ ಕೂಡ ಅವ್ರ ಮೇಲೆ ಕಾಮೆಂಟ್ ಮಾಡೋದು, ಅವ್ರ ಬಗ್ಗೆ ತುಂಬ ಬೇಸರ ಬರುವಂತಹ ಮಾತುಗಳನ್ನು ಬಳಸೋದು, ಈ ರೀತಿ ಮಾಡ್ತಾರೆ. ಇದರಿಂದ ಇವರಿಗೂ ನೆಮ್ಮದಿ ಇರಲ್ಲ, ಹಾಗೆ ಬೇರೆಯವರಿಗೂ ನೆಮ್ಮದಿ ಇರಲ್ಲ. ಆದ್ದರಿಂದ ಸಾಧ್ಯವಾದಷ್ಟು ಇವತ್ತು ಎಲ್ಲರೊಂದಿಗೆ ಹೊಂದಿಕೊಂಡು ಬಾಳಿ ತುಂಬ ಒಳ್ಳೆಯದು. ಹಣಕಾಸಿನ ವಿಚಾರದಲ್ಲಿ ಯೋಚನೆ ಬೇಡ, ಉತ್ತಮ ಆದಾಯ ಇರುತ್ತೆ. ಆರೋಗ್ಯದ ವಿಚಾರದಲ್ಲಿ ಸಹ ಯಾವುದೇ ತೊಂದರೆ ಕಂಡುಬರಲ್ಲ. ಕುಂಭರಾಶಿಯಲ್ಲಿ ಜನಿಸಿರೋರು ಇವರಿಗೆ ಮನಸ್ಸಿನಲ್ಲಿ ಒಂದು ರೀತಿಯ ಯೋಚನೆ ಇರುತ್ತೆ. ಹಾಗೆ ಆ ಯೋಚನೆಯ ಜೊತೆ ಯಾವುದೋ ಒಂದು ರೀತಿಯ ಭಯ ಇರುತ್ತೆ. ಕಾರಣ ಏನಪ್ಪ ಅಂದರೆ, ಅತಿ ಮುಖ್ಯವಾದಂತಹ ಜವಾಬ್ದಾರಿ ಅಥವಾ ಅತಿ ಮುಖ್ಯವಾದಂತಹ ಕೆಲಸ ಕಾರ್ಯಗಳನ್ನು ಇವತ್ತು ಇವರು ನಿರ್ವಹಿಸಬೇಕಾಗಿ ಬರುತ್ತೆ. ಇವರ ಯೋಚನೆ ಒಂದೇ, ಅದರಲ್ಲಿ ಯಶಸ್ಸನ್ನು ಗಳಿಸೋದಕ್ಕೆ ಸಾಧ್ಯನಾ ಅಂತ.
ಯಶಸ್ಸಿನ ಬಗ್ಗೆ ಚಿಂತೆ ಇರುತ್ತೆ ಇವರಿಗೆ. ಈ ಕಾರಣದಿಂದ ಏನು ಮಾಡ್ತಾರೆ, ಒಂದು ರೀತಿ ಹಠದ ಭಾವನೆಯನ್ನು ಹೊಂದ್ತಾರೆ. ಯಾರೇನಾದರೂ ಹೇಳಿ ಅದನ್ನು ಒಪ್ಪಲ್ಲ, ತಮಗೆ ಇಷ್ಟ ಬಂದಂತೆ ತಮ್ಮದೇ ಆದ ಹಾದಿಯಲ್ಲಿ ತಮ್ಮೆಲ್ಲ ಕೆಲಸ ಕಾರ್ಯಗಳನ್ನು ಆರಂಭ ಮಾಡ್ತಾರೆ. ಆಶ್ಚರ್ಯ ಅಂದರೆ ಏನಪ್ಪ ಅಂದರೆ, ಇವರು ತೆಗೆದುಕೊಳ್ಳೋ ನಿರ್ಣಯಗಳು ಪ್ರತಿಯೊಂದರಲ್ಲೂ ನಿಜಕ್ಕೂ ಯಶಸ್ಸು ದೊರೆಯುವಂತಹ ಅಂಶಗಳಿರುತ್ತೆ. ಇದರಿಂದ ಎಲ್ಲರೂ ಸಹ ಇವರನ್ನು ಗೌರವಿಸ್ತಾರೆ, ಇವರ ಸಲಹೆ ಸೂಚನೆಯನ್ನು ಸಹ ಪಡ್ಕೋತಾರೆ. ಇವರಿಗೆ ಅರಿಯದಂತೆ ಏನಪ್ಪ ಆಗುತ್ತೆ, ಇವರಿಗೆ ಕುಟುಂಬದಲ್ಲಿ ನಾಯಕತ್ವದ ಪಟ್ಟ ಸಿಗುತ್ತೆ. ಅದು ಕುಟುಂಬದ ಅತಿ ದೊಡ್ಡ ಜವಾಬ್ದಾರಿಯನ್ನು ಇವರು ನಿರ್ವಹಿಸ್ತಾರೆ. ಇನ್ನು ನೆರೆಹೊರೆಯವರ ವಿಚಾರಕ್ಕೆ ಬಂದಾಗ, ಇವರ ಬಗ್ಗೆ ಸ್ವಲ್ಪ ಬೇಸರವನ್ನು ಹೊಂದಿದ್ದವರು ಸಹ ಇವತ್ತು ತಮ್ಮ ಮನಸ್ಸನ್ನು ಬದಲಾಯಿಸ್ತಾರೆ, ಇವರ ಜೊತೆ ಸ್ನೇಹ ಪ್ರೀತಿಯನ್ನು ಗಳಿಸ್ತಾರೆ. ಉದ್ಯೋಗ ಕ್ಷೇತ್ರದಲ್ಲಿ ಯಾವುದೇ ತೊಂದರೆ ಇಲ್ಲ, ಮನಸ್ಸಿನಲ್ಲಿ ಆತಂಕದ ಭಾವನೆ ಇದ್ದರೂ ಕೂಡ ಇವರ ಪಾಲಿನ ಒಂದು ಜವಾಬ್ದಾರಿಯನ್ನು ಯಶಸ್ವಿಯಾಗಿ ನಿರ್ವಹಿಸ್ತಾರೆ. ಇದರಿಂದ ಪ್ರತಿಯೊಬ್ಬರೂ ಇವರನ್ನು ಗೌರವಿಸ್ತಾರೆ. ಯಾವುದೇ ಒಂದು ರೀತಿಯ ತೊಂದರೆ ಇಲ್ಲ. ಇವತ್ತು ಹಣಕಾಸಿನ ವಿಚಾರದಲ್ಲಿ ನಿಧಾನಗತಿಯ ಪ್ರಗತಿ ಇದೆ. ಹಾಗೆ ಖರ್ಚು ವೆಚ್ಚದ ಬಗ್ಗೆ ಸ್ವಲ್ಪ ನಿಯಂತ್ರಣ ಇರಲಿ. ಆರೋಗ್ಯದಲ್ಲಿ ಯಾವುದೇ ತೊಂದರೆ ಇಲ್ಲ, ಅದರ ಮಾನಸಿಕ ಒತ್ತಡಕ್ಕೆ ಒಳಗಾಗೋದು ಸ್ವಲ್ಪ ಕಡಿಮೆ ಮಾಡ್ಕೊಬೋದು, ಒಳ್ಳೆಯದು. ಮೀನರಾಶಿಯವರು ಇವತ್ತು ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡೋದಕ್ಕೆ ಇಷ್ಟನೇ ಪಡಲ್ಲ. ಸ್ವಲ್ಪ ಬುದ್ಧಿವಂತಿಕೆಯ ಒಂದು ತೀರ್ಮಾನಗಳನ್ನು ತಗೋತಾರೆ. ಅದು ಹೇಗಪ್ಪ ಅಂದರೆ, ಇವಾಗ ಕುಟುಂಬದ ವಿಚಾರನೆ ತಗೊಂಬೋಣ. ಯಾರು ಯಾವ ಕೆಲಸವನ್ನು ಮಾಡ್ತಾರೆ, ಯಾವ ರೀತಿ ಮಾಡ್ತಾರೆ, ಅವರಿಗೆ ಯಾರಿಂದ ಸಹಾಯ ಸಿಗುತ್ತೆ, ಪ್ರತಿಯೊಂದನ್ನು ಕೂಲಂಕುಷವಾಗಿ ಗಮನಿಸ್ತಾ ಇರ್ತಾರೆ. ಒಂದು ವೇಳೆ ಆ ಕೆಲಸದಿಂದ ಒಂದು ಉತ್ತಮ ಅನುಕೂಲತೆ ಕಂಡು ಬರುತ್ತೆ ಅಂತ ಇವ್ರ ಮನಸ್ಸಿಗೆ ಬಂದರೆ ಮೆತ್ತಿಗೋಗಿ ಅವ್ರ ಜೊತೆ ಸೇರ್ಕೋತಾರೆ. ಇಲ್ಲಿ ಏನಾಗುತ್ತೆ, ಆವಾಗ ಇವರ ಒಂದು ಪರಿಶ್ರಮ ತುಂಬ ಕಮ್ಮಿ ಆಗುತ್ತೆ. ಆದರೆ ಬೇರೆಯವರ ಸಹಾಯದಿಂದ ಇವರ ಕೆಲಸ ಸಹಾಯ ಆಗುತ್ತೆ, ಕೆಲಸ ಕಾರ್ಯಗಳು ಸಹ ಸಂಪೂರ್ಣಗೊಳ್ಳುತ್ತೆ. ಈ ರೀತಿ ಈ ದಿನ ಬುದ್ಧಿವಂತಿಕೆಯ ನಿರ್ಧಾರಗಳನ್ನು ತಗೊಂಬೋದ್ರಿಂದ ಕುಟುಂಬದ ವಿಚಾರದಲ್ಲಿ ಯಾವುದೇ ತೊಂದರೆ ಇಲ್ಲ. ಎಲ್ಲರೊಂದಿಗೆ ಪ್ರೀತಿ ವಿಶ್ವಾಸದಿಂದ ಇವರು ಬಾಳ್ತಾರೆ. ಇನ್ನು ಉದ್ಯೋಗದ ವಿಚಾರಕ್ಕೆ ಬಂದಾಗ ಏನಪ್ಪ ಆಗುತ್ತೆ ಅಂದರೆ, ಅಲ್ಲೂ ಅಷ್ಟೇ ಇವರು ಸ್ವತಂತ್ರವಾಗಿ ಯಾವುದೇ ಜವಾಬ್ದಾರಿಯನ್ನು ತಗೊಂಬೋದಕ್ಕೆ ಹೋಗಲ್ಲ. ಏನಾಗುತ್ತೆ, ಇವರ ಸಹೋದ್ಯೋಗಿಗಳು ಪ್ರೀತಿ ವಿಶ್ವಾಸದಿಂದ ಹತ್ತಿರ ಬರ್ತಾರೆ, ಇವರಿಗೆ ಸ್ವಲ್ಪ ಬುದ್ಧಿವಾದ ಹೇಳ್ತಾರೆ. ಹೀಗಿದ್ರೆ ಆಗಲ್ಲ, ನಿನ್ನ ಜವಾಬ್ದಾರಿ ಇದೆ, ಆ ಥರ ಹೇಳ್ತಾರೆ. ಆದರೆ ಇವರು ಯಾರ ಮಾತನ್ನು ಕೇಳಲ್ಲ, ನಾನು ಹೇಳಿದ್ದೆ ಕರೆಕ್ಟು ಅನ್ನೋ ಭಾವನೆಯಲ್ಲಿ ಇರ್ತಾರೆ. ಆ ಕಾರಣದಿಂದ ಏನಪ್ಪ ಆಗುತ್ತೆ ಅಂದರೆ, ಇವರು ಉದ್ಯೋಗ ಕ್ಷೇತ್ರದಲ್ಲಿ ಒಂದು ರೀತಿ ಮೂಲೆ ಗುಂಪಾಗ್ತಾರೆ. ಇವರಿಗೆ ಸೇರಬೇಕಾದಂತಹ ಅವಕಾಶಗಳು ಸಹ ಬೇರೆಯವರ ಪಾಲಾಗುತ್ತೆ. ಬೇರೆಯವರು ಏನಾಗ್ತಾರೆ, ಯಶಸ್ಸನ್ನು ಗಳಿಸ್ತಾರೆ. ಆದ್ದರಿಂದ ಉದ್ಯೋಗದ ವಿಚಾರದಲ್ಲಿ ಮಾತ್ರ ಇವರು ತಮ್ಮ ಮನಸ್ಸನ್ನು ಬದಲಾಯಿಸ್ಕೊಂಬೋದು ತುಂಬ ಮುಖ್ಯ, ಅತಿ ಮುಖ್ಯವಾದಂತಹ ವಿಚಾರ. ಆಗ ಮಾತ್ರ ಒಳ್ಳೆಯ ಫಲಗಳು ಸಿಗುತ್ತೆ. ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಖರ್ಚು ವೆಚ್ಚಗಳನ್ನು ಮಾಡಿ. ಕಾರಣ ಏನಪ್ಪ ಅಂದರೆ, ಆದಾಯಕ್ಕಿಂತ ಹೆಚ್ಚಿನ ಖರ್ಚು ಇವತ್ತು ನಿಮಗೆ ಕಂಡು ಬರುತ್ತೆ.